ಸರ್ವರಿಗೂ ನಮಸ್ಕಾರ. ಇಂದಿನ ದಿವಸ ವಿಶೇಷವಾಗಿ ಶನಿ ಪ್ರದೋಷದ ಬಗ್ಗೆ ವಿಚಾರಣೆ ಮಾಡೋಣ. ಶನಿ ಪ್ರದೋಷದ ಬಗ್ಗೆ ತಿಳ್ಕೊಳ್ಳೋಣ. ಶನಿ ಪ್ರದೋಷ ವಿಶೇಷವಾಗಿ 6 ತಿಂಗಳಲ್ಲಿ ಮಾತ್ರ ಒಂದನೇ ಬಾರಿ ಬರುತ್ತೆ. ಅದರಲ್ಲಿ ಈ ವರ್ಷ ವಿಶೇಷವಾಗಿ ಧನುರ್ಮಾಸದಲ್ಲಿ ಪ್ರಾರಂಭ ಆಗಿದೆ. ಧನುರ್ಮಾಸದಲ್ಲಿ ಈ ಸತಿ 2 ಪ್ರದೋಷಗಳನ್ನು ನೀವು ಕಾಣ್ತೀರಾ. ಒಂದು 28ನೇ ತಾರೀಕು 12ನೇ ತಿಂಗಳು ಶನಿವಾರ ಒಂದು ಕಾಣಿಸ್ಕೊಳ್ಳುತ್ತೆ, ಮತ್ತು ಇನ್ನೊಂದು 11ನೇ ತಾರೀಕು ಜನವರಿ ಶನಿವಾರದಲ್ಲಿ ಒಂದು ಕಾಣಿಸ್ಕೊಳ್ಳುತ್ತೆ. ಬಹಳ ವಿಶೇಷ ಇದು. ಧನುರ್ಮಾಸದಲ್ಲಿ ಶನಿ ಪ್ರದೋಷ ಬರುವುದು ಬಹಳ ಉತ್ತಮ. ಮಕರ ರಾಶಿಯವರಿಗೆ ಶನಿ ಅಂತ್ಯವಾಗ್ತಾ ಇದೆ. ಇನ್ನು ಮಾರ್ಚ್ ತಿಂಗಳಿನಲ್ಲಿ ಶನಿಯ ಪೂರ್ಣ 7.7 ನಿವಾರಣೆ ಆಗುತ್ತೆ. ಕುಂಭರಾಶಿಯವರಿಗೆ 7.5 ಇನ್ನು 2.5 ವರ್ಷಗಳ ಕಾಲ ಇರುತ್ತೆ. ಮೀನರಾಶಿಯವರಿಗೆ 7.5 ವಿಭಾಗ ಇನ್ನು 5 ವರ್ಷಗಳ ಕಾಲ ಇರುತ್ತೆ. ಅದರ ಕಾರಣದಿಂದ ಈ 3 ರಾಶಿಯವರು ಹೆಚ್ಚಾಗಿ ಈ ಮಾಸದಲ್ಲಿ ಬರುವ ಧನುರ್ಮಾಸದಲ್ಲಿ ಬರುವ ಶನಿ ಪ್ರದೋಷದ ಪೂಜೆಗಳನ್ನು ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಶನಿ ಪ್ರದೋಷದ ದಿವಸ ಎಳ್ಳೆಣ್ಣೆ ಅಭಿಷೇಕ, ಪರಮಾತ್ಮನಿಗೆ ತಿಲತೈಲಾಭಿಷೇಕ, ತಿಲಾಂಜನ ಆರಾಧನೆ ಮಾಡಿಕೊಂಡಷ್ಟು ಬಹಳಷ್ಟು ಪುಣ್ಯ ಫಲವನ್ನು ನಾವು ಕಾಣ್ತೀವಿ. ಶನಿಯ ಗೋಚಾರ ಭುಕ್ತಿಗಳಲ್ಲಿ ಪೂಜೆ ಮಾಡಬೇಕಾದ್ರೆ ಸಾಲಿಗ್ರಾಮದ ಆರಾಧನೆ ಮಾಡುವುದು ಕೂಡ ಬಹಳ ಒಳ್ಳೆಯದು. ಶನಿಯ ಪೂಜೆ ಮಾಡಿದ ಮೇಲೆ ಪ್ರತಿಯೊಬ್ಬರು ಅಷ್ಟೇ ಕಾಳಿಕಾದೇವಿ ಅಥವಾ ಪರಮೇಶ್ವರನನ್ನು ನಮಸ್ಕರಿಸ್ಕೊಳ್ಬೇಕು, ಪರಮೇಶ್ವರನ ಆರಾಧನೆ ಮಾಡ್ಕೋಬೇಕು ಹೆಚ್ಚಾಗಿ. ಏಕೆ ಅಂತಂದರೆ ನವಗ್ರಹಗಳಿಗೆ ಎಲ್ಲರಿಗೂ ಕೂಡ ಅಧಿದೇವರು ಅಂತ ಹೇಳ್ತಕ್ಕಂಥದ್ದು ಪರಮೇಶ್ವರ, ಪ್ರತ್ಯಾದೇವರು ಅಂತ ಬರ್ತಕ್ಕಂಥದ್ದೇ ದುರ್ಗಿ. ಇಲ್ಲಿ ನಾವು ಸೋಲಾರ್ ಸಿಸ್ಟಮಲ್ಲಿ ಹೆಚ್ಚಾಗಿ ಜನ ನವಗ್ರಹಗಳು 9 ಜನ ಅಂತ ಹೇಳ್ತಾರೆ. 11 ಗ್ರಹಗಳ ವಿಭಾಗನೇ ಇರ್ತಕ್ಕಂಥದ್ದು. ಅದನ್ನು ಹೆಚ್ಚಾಗಿ ಯಾರು ತೋರಿಸೋದಿಲ್ಲ. ಇಲ್ಲಿ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಯುರೇನಿಯಸ್ ಅಂತ, ಪ್ಲೂಟೋ ಅಂತೆಲ್ಲ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ನಮ್ಮ ನವಗ್ರಹಗಳ ಪಂಚಾಂಗದಲ್ಲೂ ಕೂಡ 11 ಗ್ರಹಗಳ ಇರುತ್ತೆ. ಪಾರ್ವತಿ ಪರಮೇಶ್ವರನ ಸಂಚಾರ ಇಲ್ಲದಂತೆ ಯಾವುದು ಕೂಡ ನಡೆಯೋದಿಲ್ಲ. ಅವರು ಇರ್ತಾರೆ. ಅವರ ಮುಖಾಂತರದಲ್ಲಿ ಶನಿಯನ್ನು ಆರಾಧನೆ ಮಾಡಿ ಪರಮೇಶ್ವರನನ್ನು ದರ್ಶನ ಮಾಡಿಕೊಂಡು ಖಂಡಿತವಾದ ಉತ್ತಮ ಫಲವನ್ನು ಕಾಣ್ತೀವಿ. ನೋಡಿ, ಮೇಷರಾಶಿಯವರಿಗೆ ಮಾರ್ಚ್ 28ನೇ ತಾರೀಕಿಂದ 7.5 ಶನಿ ಪ್ರಾರಂಭ ಆಗತ್ತೆ. ಪೂರ್ಣವಾದ ಗ್ರಹದೋಷಗಳ ಸಂಚಾರ ಇರುತ್ತೆ. ಮೇಷರಾಶಿಯವರಿಗೆ ಸ್ವಲ್ಪ ಗುರು ಕೂಡ 3ನೇ ಮನೆಯಲ್ಲಿ ಇರ್ತಾರೆ. ಆದ ಕಾರಣದಿಂದ ಗುರುಬಲನು ಬಹಳಷ್ಟು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚಾಗಿ ಮೇಷರಾಶಿಯವರು ಕೂಡ ಅವರವರ ಗೋಚಾರ ದಶಾಭುಕ್ತಿಗಳನ್ನು ಸ್ವಲ್ಪ ಪರೀಕ್ಷೆ ಮಾಡಿಕೊಂಡು ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ. ಶನಿ ಶಾಂತಿ ಹೇಗೆ? ಶನಿ ಶಾಂತಿ ಅಂದರೆ ಶನಿ ಶಾಂತಿ ಪ್ರತಿ ಶನಿವಾರದ ದಿನಗಳಲ್ಲಿ ಅರ್ಚನೆ ಮಾಡಿಸ್ಕೊಂಡು, ಒಂದು ತುಳಸಿ ಅರ್ಚನೆ ಮಾಡಿಕೊಂಡು, ನಿಮ್ಮ ಕೈಲಾದಷ್ಟಂತ ಎಳ್ಳೆಣ್ಣೆಯನ್ನು ಭಗವಂತನಿಗೆ ದಾನ ಮಾಡಿ. ದಯವಿಟ್ಟು ದೇವಾಲಯಗಳಲ್ಲಿ ಎಳ್ಳೆಣ್ಣೆಯನ್ನು ನೀಡಬೇಕಾದ್ರೆ ಆಯಾ ಎಳ್ಳೆಣ್ಣೆಗಳನ್ನು ಪರೀಕ್ಷೆ ಮಾಡಿ ಕೊಡಿ. ಈಗೆಲ್ಲ ಎಲ್ಲ ಎಳ್ಳೆಣ್ಣೆಗಳು ಒಂದೇ ರೀತಿಯಾದ ಕವರಿಂಗಲ್ಲಿ ಬಂದ್ಬಿಟ್ಟಿದೆ. ಈ ಯೆಲ್ಲೋ ಕಲರ್ ಕವರೆಲ್ಲರೂ ಎಲ್ಲ ಎಳ್ಳೆಣ್ಣೆ ಅಂತ ನೋಡ್ತೀರಾ. ದಯವಿಟ್ಟು ಎಳ್ಳೆಣ್ಣೆಯನ್ನು ಪರೀಕ್ಷೆ ಮಾಡಿ ನಂತರ ಕೊಡಿ. ಅಭಿಷೇಕ ಭಗವಂತನಿಗಾಗಲಿ ಸನ್ನಿಧಿ ವಿಭಾಗದಲ್ಲಿ. ಮತ್ತು ನಿಮ್ಮ ಕೈಲಾದಷ್ಟು ಎಳ್ಳು ಪ್ರಸಾದನ ಮಾಡಿ ಹಂಚಿ. ಎಳ್ಳು ಪ್ರಸಾದ ಮಾಡಿ ಹಂಚುವುದು ಬಹಳ ಉತ್ತಮವಾದ ದಾನ. ಅದು ಸಮಸ್ತ ಗ್ರಹದೋಷಗಳನ್ನು ಭಗವಂತ ಖಂಡಿತ ನಿವಾರಣೆ ಮಾಡ್ತಾನೆ. ಸರ್ವರಿಗೂ ಸನ್ಮಂಗಳವಾಗತ್ತೆ. ನಿಮ್ಮ ಕೌಟುಂಬಿಕ ವಿಭಾಗದಲ್ಲಿರ್ತಕ್ಕಂಥ ಕಲಹ, ದುಷ್ಟಗ್ರಹಗಳ ಚೇಷ್ಟೆ, ದುಷ್ಟ ಜನರ ಪೀಡೆ ಎಲ್ಲವೂ ಬಿಡುಗಡೆ ಆಗತ್ತೆ. ದಯವಿಟ್ಟು ಸ್ವಲ್ಪ ಎಳ್ಳು ಪ್ರಸಾದವನ್ನು ಶನೇಶ್ವರನ ದೇವಾಲಯಗಳಲ್ಲಿ ಮಾಡಿ ಹಂಚೋದನ್ನು ಸ್ವಲ್ಪ ಭಕ್ತಮಾಷರೆಲ್ಲರೂ ಕೂಡ ಮಾಡುವುದನ್ನು ಕಲ್ತ್ಕೊಳ್ಳಿ. ಸರ್ವರಿಗೂ ಸನ್ಮಂಗಳವಾಗಲಿ. ಶನಿಗ್ರಹದ ಕೃಪಾ ಕಟಾಕ್ಷ ಸರ್ವರಿಗೂ ಸದಾಕಾಲ ಇರಲಿ. ಭಗವಂತನೇ ಕೃಪಾ